ಯಾರು ಹಲವಾರು ಎಲ್ಲರಿಗೂ ಅವ್ರದ್ದೇ ಕಮಿಟ್ಮೆಂಟ್ ಇರುತ್ತೆ. ನಾವು ಈ ಕಾರ್ಯಕ್ರಮ ಆಯೋಜಿಸ್ಬೇಕಾದ್ರೆ ಒಂದು ವಾರ ಹತ್ತಿನಿಂದ ಹಗಲು ರಾತ್ರಿ ಹೋರಾಟ ಎಫರ್ಟ್ ಹಾಕಿ ಈ ಕಾರ್ಯಕ್ರಮ ಸಕ್ಸಸ್ ಆಗಿ ಮಾಡಿದ್ದೀವಿ. ನಿಮಗೋಸ್ಕರ ಒಂದಿನ ನೀವು ಈ ವೇದಿಕೆಯಲ್ಲಿರಿ, ಏನೋ ಒಂದು ರಿಸಲ್ಟ್ ಬರುತ್ತೆ. ಬಂದ ಸಮಯವನ್ನ ಖರ್ಚು ಮಾಡಬೇಕಷ್ಟೇ. ನಮ್ಮ ಸಮಯ ಮತ್ತು ನಮ್ಮ ಜ್ಞಾನವನ್ನ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಸಂಘಟನೆಯ ಶಕ್ತಿಯಿಂದ ನಮಗೆ ಏನು ಹಕ್ಕುಗಳು ಬರಬೇಕು ಎಲ್ಲವನ್ನ ಪಡಿಬೋದು. ಉದ್ವೇಗಕ್ಕೆ ಒಳಗಾಗುವಂಥ ಪ್ರಮೇಯ ಇಲ್ಲ. ಯಾವಾಗಲೂ ಗುತ್ತಿಗೆದಾರರು ಹಾಗೂ ಗ್ರಾಹಕರ ಪರವಾಗಿ ನಿರಂತರವಾಗಿ ಹೋರಾಟ ಇರ್ತದೆ. ಧನ್ಯವಾದಗಳು ಸಿಕಂದರ್ ಅವರೇ. ಶಾಸಕರು, ಮಂತ್ರಿಗಳು, ಕೇಂದ್ರ ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನು ಪ್ರತಿನಿಧಿಸತಕ್ಕಂಥ ಎಲ್ಲ ಪಕ್ಷದವ್ರನ್ನೂ ನಾನು ನೋಡಿದ್ದೇನೆ, ಬಹಳ ಹತ್ತಿರದಿಂದ ನೋಡಿದ್ದೇನೆ. ಏನಾಗಿದೆ ಅಂತಂದ್ರೆ, ಚುನಾವಣೆ ವಾಪಸ್ ಇಂಥ ಅನೇಕ ಜನರ ಸಮಸ್ಯೆಗಳಿಗೆ ನಾವು ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥ ಆಲೋಚನೆಗಳು ಕಡಿಮೆ. ಯಾಕೆಂತಂದ್ರೆ ನಮ್ಮ ಆಲೋಚನೆಗಳು ಜನರಿಗೆ ಯಾವ ರೀತಿ ತಲುಪಿಸ್ಬೇಕಂತ ವಿವೇಕ ಬಹಳ ಜನಗಳಿಗೆ ಸಂಘಟನೆಯ ಜೊತೆ ಇರಬೇಕು. ಯಾಕಂದ್ರೆ ನೀವು ಹೇಳ್ದಂಗೆ ಮಂತ್ರಿಕೆ ಮಾವಿನಕಾಯಿ ಬಿಡಲ್ಲ. ಈ ಹೋರಾಟಕ್ಕೆ ಸರ್ಕಾರ ಬಗ್ಗುತ್ತೆ ಇಲ್ವೋ ಹಾಗೆ ನಮ್ಮ ಸಂಘಟನೆ 104 ವರ್ಷಗಳನ್ನು ಪೂರೈಸಿದೆ. 235 ತಾಲೂಕು ಸಮಿತಿಗಳಲ್ಲೂ ನಾವಿದ್ದೀವಿ. 31 ಜಿಲ್ಲೆಯಲ್ಲೂ ನಮ್ಮ ಕಚೇರಿಗಳಿದೆ. ಸುಮಾರು 18,000ಕ್ಕೂ ಅಧಿಕ ಸದಸ್ಯರು ನಮ್ಮ ಸಂಘದಲ್ಲಿ ಇದ್ದಾರೆ. ಅಂದರೆ ವೃತ್ತಿಯನ್ನು ನಂಬಿ 35 ಲಕ್ಷಕ್ಕೂ ಅಧಿಕ ಸದಸ್ಯರು ಜೀವನವನ್ನು ಮಾಡ್ತಾ ಇದ್ದೀವಿ. ಒಂದು ಒಳ್ಳೆಯ ಸಂಘಟನೆ. ಯಾಕಂದರೆ ನಾವು ಇದಕ್ಕೆ ಸರ್ಕಾರ ಸ್ಪಂದನೆ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ನಾವು ಹೋರಾಟವನ್ನು ಮಾಡುವಂಥ ಒಂದು ನಿರ್ಣಯವನ್ನು ಮಾಡ್ತೀವಿ. ಆ ಸಂದರ್ಭದಲ್ಲಿ ಫಸ್ಟ್ ಟೈಮು ನಾವು ನಮ್ಮ ಅಸೋಸಿಯೇಷನ್ ಬ್ಯಾನರ್ ಅಡಿಯಲ್ಲಿ ಹಲವಾರು ಸಂಘಟನೆಗಳನ್ನು ಇನ್ವೈಟ್ ಮಾಡಿ ಈ ಒಂದು ಪ್ರತಿಭಟನೆಗೆ ಪ್ರಥಮ ಬಾರಿ. ಯಾಕಂದರೆ ಯಾವ ಸಂಘಟನೆಯವರು ಯಾವ ಥರ